ಇನ್ನು ನಟ ದರ್ಶನ್ ಅಭಿಮಾನಿ ಮೇಲೆ ಮತ್ತೊಂದು ಕೇಸ್ ಬಿದ್ದಿದೆ. ಉಮಾಪತಿ ಗೌಡಗೆ ಬೆದರಿಕೆಯೊಡ್ಡಿದ್ದಂತಹ ಅಭಿಮಾನಿ ಅರೆಸ್ಟ್ ಆಗಿದ್ದಾನೆ. ಫ್ಯಾನ್ಸ್ಗೆ ಪ್ರಚೋದಿಸಿದಂತಹ ಆರೋಪದಲ್ಲಿ ಚೇತನ್ನ ಬಂಧನ ಮಾಡಲಾಗಿದೆ. ಐಪಿಸಿ ಸೆಕ್ಷನ್ 504, 506ರ ಅಡಿಯಲ್ಲಿ ಎಫ್ಐಆರ್ ಚೇತನ್ ವಿರುದ್ಧ ದಾಖಲಾಗಿದೆ. ಬಸವೇಶ್ವರನಗರ ಠಾಣೆ ಪೊಲೀಸರು ಚೇತನ್ನನ್ನ ಬಂಧಿಸಿದ್ದಾರೆ. ದರ್ಶನ್ ಫ್ಯಾನ್ನ ಬಂಧಿಸಿದ್ದಾರೆ ಬಸವೇಶ್ವರನಗರ ಪೊಲೀಸರು. ಉಮಾಪತಿ ಸೇರಿದಂತೆ ಹಲವರಿಗೆ ಆತ ಬೆದರಿಕೆಯನ್ನ ಹಾಕಿದಂತಹ ಕಾರಣಕ್ಕಾಗಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಅದಾದಂತಹ ನಂತರದಲ್ಲಿ ಆತ ಕ್ಷಮಾಪಣೆಯನ್ನ ಕೂಡ ಕೇಳಿದ್ದಾನೆ. ಒಳಗಡೆ ಅವನು ಬೇಜಾರು ಮಾತಾಡ್ತಾನೆ. ತಗಡೆ ಪಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಹೇಳ್ತಿಲ್ಲ. ನನ್ನ ಮಗನಿಗೆ ಅವ್ನ ಮಕ್ಕ ನೋಡಿ ಬಾಸಿ ದುಡ್ಡು ಹಾಕಿಲ್ಲ. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಯಾರು ಉಮಾಪತಿ ಬಡುಗೆ ದರ್ಶನ್ ಅವತ್ತು ಅನುಕೂಲ ಸ್ಟೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಉಮಾಪತಿ ಶ್ರೀನಿವಾಸ ಪ್ರಥಮಿಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿ ನನ್ನ ಕ್ಷಮಿಸ್ಬಿಡಿ. ಇದು ಮೊದಲು ಹಾಗೆ ನಂತರ ದರ್ಶನ್ ಅಭಿಮಾನಿ ಈತ ಚೇತನ್ ಅಂತ ಹೇಳಿ ಹೆಸರು. ಸ್ಟೇಷನ್ ಹತ್ರ ಬಂದಿದ್ದ, ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಹತ್ರ. ಆ ಸಂದರ್ಭದಲ್ಲಿ ಯಾರೋ ಮೈಕ್ ಹಿಡಿದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ದ. ಉಮಾಪತಿ ಗೌಡ ಹಾಗೆ ಪ್ರಥಮ್ ಯಾರು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅವರಿಬ್ಬರ ವಿರುದ್ಧ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ದ. ಯಾವಾಗ ಈ ಮಾತುಗಳನ್ನ ಆತ ಆಡ್ತಾನೋ ಆತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗುತ್ತೆ. ಎತ್ತಾಕೊಂಡು ಬರ್ತಾರೆ ಪೊಲೀಸರು ಎತ್ತಾಕೊಂಡು ಬಂದಂತಹ ನಂತರದಲ್ಲಿ ಎಲ್ಲರಿಗಿಂತ ದೊಡ್ಡದು ಕಾನೂನು ಅನ್ನೋದು ದರ್ಶನ್ ಅಭಿಮಾನಿ ಚೇತನ್ಗೆ ಬಹುಶಃ ಅರ್ಥ ಆಯ್ತು ಅಂತ ಅನ್ಸುತ್ತೆ. ಅದಾದಂತಹ ನಂತರದಲ್ಲಿ ಇಲ್ಲ, ನಾನು ಆ ಕಾರಣಕ್ಕಾಗಿ ಹಾಗೆ ಹೇಳಿದೆ, ನನ್ನ ತಪ್ಪಾಯ್ತು ಅಂತ ಹೇಳಿ ಕ್ಷಮೆಯನ್ನ ಕೇಳಿದ್ದಾನೆ ನಟ ದರ್ಶನ್ ಅಭಿಮಾನಿಯಾಗಿರುವಂತಹ ಈ ಚೇತನ್. ಎರಡು ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಸ್ಟೇಷನ್ ಮುಂದೆ, ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂದೆ ನಟ ದರ್ಶನ್ ಅವರ ಅಭಿಮಾನಿಯ ಆರ್ಭಟ. ಮತ್ತೊಂದು ಕಡೆಗೆ ಸ್ಟೇಷನ್ನಲ್ಲಿ ಲಾಕ್ ಆದಂತಹ ನಂತರ ಕೇಸ್ಗಳು ಆತನ ವಿರುದ್ಧ ಸೆಕ್ಷನ್ಗಳನ್ನ ಹಾಕಿ ಪೊಲೀಸರು ಅಂದರ್ ಮಾಡಿದಂತಹ ನಂತರ ಆತ ಕ್ಷಮೆ ಕೇಳಿದಂತಹ ವಿಡಿಯೋ. ಕೇವಲ ಚೇತನ್ ಮಾತ್ರ ಅಲ್ಲ, ಈ ರೀತಿಯಾಗಿ ಹಲವು ಅಭಿಮಾನಿಗಳು, ನಾವು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಳ್ತಾ ಇರುವಂತವರು ಹಲವರು ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ದರ್ಶನ್ ವಿರುದ್ಧ ಮಾತನಾಡ್ತಿದ್ದಾರೋ ಅವರಿಗೆ ಬೈದು ವಿಡಿಯೋಗಳನ್ನ ಹರಿಬಿಡ್ತಿದ್ದಾರೆ. ಅಂಥವರಿಗೆ ಒಂದು ಎಚ್ಚರಿಕೆ ಸದ್ಯ ಪೊಲೀಸರಿಂದ ಈ ಮೂಲಕ ಹೋಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.